ನಿನ್ ರಕ್ತ ಹಂಚ್ಕೊಂಡು ಹುಟ್ಟೋ ಮೊಮ್ಮಗೂ ಬೇಕು. ಅರ್ಜುನ್, ಇಂಥ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲದೆ ನಮ್ ಸುತ್ತ ನಡೆದ್ಬಿಟ್ಟಿರತ್ತೆ. ಅದ್ ನಮ್ ಗಮನಕ್ಕೆ ಬರೋಷ್ಟ್ರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ. ಆದ್ರೆ ಇದನ್ನೆಲ್ಲ ನನ್ ಸಾಕ್ಷಿ ಸಮೇತ ನಿನಗೆ ಪ್ರೂವ್ ಮಾಡ್ಬೇಕು ಅಂತಿದ್ದೆ. ಆದ್ರೆ ಅವ್ರ 3 ಜನ ಸೇರ್ಕೊಂಡು ಆ ಆಡಿಯೋ ರೆಕಾರ್ಡಿಂಗ್ನ ನಿನಗೆ ಕೇಳಿಸೋದಕ್ ಮುಂಚೆನೆ ಕದ್ಬಿಟ್ರು. ಏನ್ ಹೇಳ್ತಿದ್ಯಾ ಮಮ್ಮಿ? ಹೌದು ಅರ್ಜುನ್, ಆ ರೆಕಾರ್ಡಿಂಗ್ ಅಲ್ಲಿ ನಿಮ್ಮಮ್ಮ ಮತ್ತೆ ಡಿವೋರ್ಸಿಗೆ ಒಪ್ಸಿದ ವಿಷಯ ಇತ್ತು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವ್ರು ನಿನ್ಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅನ್ನೋ ಆಲೋಚನೆ ಕೂಡ ಇತ್ತು. ನೀನೊಬ್ಬ ಲಾಯರ್, ಅದಕ್ಕೆ ಎಲ್ಲದಕ್ಕೂ ಸಾಕ್ಷಿ ಕೇಳ್ತೀಯ. ಬಟ್ ಐ ಆಮ್ ಹೆಲ್ಪ್ಲೆಸ್. ಇನ್ನೊಂದು ಸಾಕ್ಷಿ ತರೋ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಬೇಕಾದ್ರೆ ನೀನೇ ಅಮ್ಮನ್ನ ಟೆಸ್ಟ್ ಮಾಡಿ ನೋಡು, ಆಗೆಲ್ಲ ನಿನ್ಗೆ ಗೊತ್ತಾಗತ್ತೆ. ಈ ವಿಷಯದಲ್ಲಿ ಸೇವಂತಿದೇನು ತಪ್ಪಿಲ್ಲ. ನೀನು ಅವಳಿಗೇನು ಪ್ರಶ್ನೆ ಮಾಡೋದಕ್ಕೆ ಹೋಗ್ಬೇಡ. ಸಾಧ್ಯ ಆದಷ್ಟು ಅವಳ ಜೊತೆಗೆ ಇರು. ಅವಳನ್ನು ಒಂಟಿಯಾಗಿ ಬಿಡಬೇಡ. ಹಾಗೆ ನಿನಗೆ ಶತ್ರುಗಳು ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ನಿನಗೇನು ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡು. ಅರ್ಜುನ್, ಐ ಆಮ್ ಗೆಟಿಂಗ್ ಲೇಟ್. ಇಫ್ ಯು ಡೋಂಟ್ ಮೈಂಡ್, ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀಯಾ? ಶೋರ್. ಅಜ್ಜಿಗೆ ಹೇಳ್ಬಿಟ್ಟು ಬರ್ತೀನಿ. ರೆಕಾರ್ಡ್ರಲ್ಲಿ ಏನಿತ್ತು ಅಂತ ಕೇಳಿಸ್ಕೊಂಡ್ರ? ಮಣಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಾನು ಆಡಿಯೋ ಕೇಳಿಸ್ಕೊಂಡೆ. ಅಂತ ಸಮಸ್ಯೆ ಏನೂ ಇಲ್ಲ. ಈ ಕೊಡ್ತಿರೋ ಟ್ಯಾಬ್ಲೆಟ್ನೇ ಕಂಟಿನ್ಯೂ ಮಾಡಿ. ಮಧ್ಯೆ ಎಲ್ಲೂ ನಿಲ್ಸೋದಕ್ಕೆ ಹೋಗ್ಬೇಡಿ. ಮತ್ತವ್ರು ಯಾವಾಗಾದ್ರೂ ಖುಷಿಯಾಗಿದ್ದಾಗ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ. ಖಂಡಿತ ಟ್ರೀಟ್ಮೆಂಟಿಗೆ ಸಹಕರಿಸ್ತಾರೆ. ಅವ್ರು ಹುಷಾರಾಗ್ತಾರೆ, ಯೋಚನೆ ಮಾಡಬೇಡಿ.
ಮಮ್ಮಿ ಕೊಡು, ನಾನು ಕಾರಲ್ಲಿ ಇರ್ತೀನಿ. ಹಾ. ಸೇವಂತಿ, ಕುಂಕುಮ ಕೊಡಮ್ಮ. ಅದಕ್ಕೆ ನಾನು ತಗೊಂಡ್ ಬರ್ತೀನಿ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ. ತಗೋ ಸೇವಂತಿ. ಥ್ಯಾಂಕ್ ಯು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮ್ಗೆಲ್ಲ ತೊಂದರೆ ಕೊಟ್ಟೆ ಅನ್ಸತ್ತೆ. ಚೇಚೆ, ಹಾಗ್ಯಾಕ್ ಅನ್ಕೋತಿಯಮ್ಮ? ಎಷ್ಟೇ ಆದ್ರೂ ಇದು ನಿನ್ ಕ್ಲೋಸ್ ಫ್ರೆಂಡ್ ಅರ್ಜುನ್ ಮನೆ ಅಲ್ವಾ? ಅರ್ಜುನ್ ಮನೆ ಅಲ್ವಾ? ಹಾ, ಕರೆಕ್ಟ್. ಮನ್ಸಲ್ಲಷ್ಟು ದುಃಖ ಇಟ್ಕೊಂಡು ಇಷ್ಟು ಖುಷಿ ಖುಷಿಯಾಗಿರೋದಕ್ಕೆ ಹೇಗ್ ಸಾಧ್ಯ? ಇನ್ನೊಂದೆರಡು ದಿನ ಇದ್ದೋಗ್ಬೋದಿತ್ತಲ್ವಾ? ಯಶೋದ ಮುಂದಿನ ಸಲ ಬಂದಾಗ 2 ದಿನ ಅಲ್ಲ, 1 ವಾರನೇ ಇದ್ದು ಹೋಗ್ತಾಳೆ ಅಲ್ವಾ? ಖಂಡಿತವಾಗ್ಲು ಈಗ ಹೋಗ್ತಾ ಇದ್ದೀನಿ, ಆದ್ರೆ ಆದಷ್ಟು ಬೇಗ ಮತ್ತೆ ವಾಪಸ್ ಬರ್ತೀನಿ. ನೀವೇನ್ ಅನ್ಕೊಂಡಿದ್ದೀರೋ ಅದನ್ನ ನಾನು ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮಲ್ಲಿ ಪ್ರಿಯಾ ಮತ್ತೆ ಮಣಿ ಇಬ್ರು ಇದ್ದಾರೆ. ಅವರಲ್ಲೊಬ್ರನ್ನ ಸಾಯಿಸಿ ಇನ್ನೊಬ್ರನ್ನ ಬದುಕಿಸ್ಕೋಬೇಕು. ನೀವು ಮಣಿಯಾಗಿ ಕರ್ಣನ್ ಹೆಂಡತಿಯಾಗಿರ್ತಿರೋ ಅಥವಾ ಅದೇ ಹಳೆ ಪ್ರಿಯಾ ಆಗಿರ್ತಿರೋ ಅದು ನಿಮಗೆ ಬಿಟ್ಟಿತ್ತು. ಸೇವಂತಿ ಅವರೇ, ನಾನು ಎಲ್ರ ಕಿವಿಲೂ ಏನೋ ಪಿಸ್ಕುಟ್ಟಿ ನಿಮಗ್ ಮಾತ್ರ ಏನು ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೆ ಕುಟ್ಟಾಗಲ್ಲ. ಜೋರಾಗಿ ಕೂಗಿ ಕೂಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮನ್ನ ಮತ್ತೆ ಅರ್ಜುನ್ನ ನಾನು ಒಂದು ಮಾಡೇ ಮಾಡ್ತೀನಿ. ಇಟ್ಸ್ ಮೈ ಚಾಲೆಂಜ್. Okay. Bye. See you all.